ಇದು ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಮರಗೂರ ಶ್ರೀ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ. ಇದು ನೋಡಲಿಕ್ಕೆ ಭವ್ಯವಾಗಿ ಕಂಡರೂ ಇದರೊಳಗೆ ಇಣುಕಿ ನೋಡಿದಾಗ ಇದರ ಭಯಂಕರ ರೂಪ ನೋಡುಗರಿಗೆ ದುಸ್ವಪ್ನವಾಗಿ ಕಾಡುತ್ತದೆ. ವಿದ್ಯಾರ್ಥಿಗಳಿಗೆ ಮೂಲ ಸೌಲಭ್ಯದ ಕೊರತೆ ಎದ್ದು ಕಾಣುತ್ತಿದ್ದು, ಕಳೆದ ವಾರ ಅಷ್ಟೇ ಒಬ್ಬ ವಿದ್ಯಾರ್ಥಿಗೆ ಕರೆಂಟ್ ಶಾಕ್ ಹೊಡೆದರೂ ಕೂಡ ಕ್ಯಾರೆ ಎನ್ನದ ಶಿಕ್ಷಕ ವೃಂದ. ಇಂಥ ಶಿಕ್ಷಕರಿಗೆ ತಕ್ಕ ಶಾಸ್ತಿ ಆಗುವುದಾದರೂ ಯಾವಾಗ? ಸರಿಯಾಗಿ ಪಾಠ ಮಾಡಲ್ಲ, ಊಟಕ್ಕೆ ಆರೋಗ್ಯಕರವಾದ ಆಹಾರ ಪೂರೈಸುವುದಿಲ್ಲ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲು ತೋಡಿಕೊಂಡು ಸ್ಥಳೀಯವಾಗಿ ಇರುವ KRS ಪಕ್ಷದ ಕಾರ್ಯಕರ್ತರನ್ನು ಕರೆಸಿ ತಮಗೆ ದಿನನಿತ್ಯ ಆಗುತ್ತಿರುವ ತೊಂದರೆಯನ್ನು ಪ್ರತಿಭಟನೆ ಮೂಲಕ ವ್ಯಕ್ತಪಡಿಸುತ್ತಿದ್ದಾರೆ. ಯಾವ ಒಬ್ಬ ಶಿಕ್ಷಕ ಸರಿಯಾಗಿ ತರಗತಿ ತೆಗೆದುಕೊಳ್ಳುವುದಿಲ್ಲ ಎಂದು ಆಕ್ರೋಶ ಹೊರಹಾಕಿದರು. 250 ವಿದ್ಯಾರ್ಥಿಗಳಿಗೆ 15 ಜನ ಶಿಕ್ಷಕರಿದ್ದು, ಪ್ರತಿದಿನ 3 ರಿಂದ 4 ಜನ ಮಾತ್ರ ಶಿಕ್ಷಕರು ತರಗತಿಗಳಿಗೆ ಬರುತ್ತಾರೆ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲು ತೋಡಿಕೊಂಡರು. ನಿಮಗೆ ಅಭಿ ನಿನ್ನ ಊಟಕ್ಕೆ ಏನೇನು ಕೊಡ್ತಾರೆ, ಏನೇನಿಲ್ಲ? ಮುಂಜಾನೆ ದಿವಸ ಜೊತೆ ಇರ್ತಾರೆ, ಯಾವ ಮಟ್ಟೆ ದಿನ ಮೂಟ ಬಿಡಬೇಕು. ಮೂಟ ಏನೇನು ಕೊಡ್ತಾರೆ ಇವಾಗ? ಹಾಂ 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 ನೀರು ಅಂದ್ರೆ ಒಂದು ನಿಮಿಷ, ಸರ್ಕಾರದಿಂದ ಬಂದ ನಿಮಗೇನು ಬುಕ್ಕ ನೋಟ್ಬುಕ್ ಏನಾದ್ರು ಏನೋ ಮಾಡಿದ್ರೆ ಒಂದು ನಿಮಿಷ, ಸರ್ಕಾರದಿಂದ ನಿಮ್ಗೆಲ್ಲರಿಗೆ ಏನು ಕರ್ನಾಟಕ ಸರ್ಕಾರ ನಿಮಗೆ ಬುಕ್ಸು ಮತ್ತೆ ನೋಟ್ಬುಕ್ಕು ಮತ್ತೆಲ್ಲ ಎಲ್ಲ ನಿಮ್ಗೆ ಕೊಟ್ಟಿದ್ದಾರ? ಹಾಂ 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 ನೋಡೋಣ, ಇಲ್ಲಿ ಮಕ್ಕಳು ಏನೋ ಹಾಸ್ಟೆಲ್ಗೆ ಹೋಗೋ ಅಂತಿದ್ದಾರೆ. ಹಾಸ್ಟೆಲ್ಗೆ ವಿಸಿಟ್ ಮಾಡ್ತೀನಿ. ನೋಡೋಣ, ಇಲ್ಲಿ ಶಿಕ್ಷಕರು ಕೂಡ ಇಲ್ಲಿ ಬರ್ತಾ ಇದಾರ. ನೋಡೋಣ ವ್ಯವಸ್ಥೆ ಇಲ್ಲಿ ಆ ಸಂಬಂಧ ನಿಲಪಲಕರು ಯಾರು ಅಂತ ಕೇಳೋಣ. ನೋಡಿ ಏನು ಅಂತಾನ ಅಪ್ಪಿ ಇಲ್ಲಿ ನಿಲಪಲಕರು ಯಾರು ತೋರಿಸ್ಬೇಕು. ಹಾಂ ಅಂದ್ರೆ ನೋಡಿ, ಹುಡುಗರು ಬಂದು ಇಲ್ಲಿ 2 ತಾಸು ಬಂದು ಟೀಚರ್ಸ್ ಈಗ ಬರ್ತಿದ್ದಾರೆ. ಅಂದ್ರೆ ಇಲ್ಲಿ ವ್ಯವಸ್ಥೆ ಯಾವ ತರ ಇದೆ ಅಂದ್ರೆ, ಸರ್ಕಾರ ಸಂಬಳ ಬಂದ್ರೆ ಸಾಕು, ಇವರಿಗೆ ಮಕ್ಕಳಿಗೆ ಅದೇನು ಸಂಬಂಧ ಅಂತ ಇದರ ಹೆಸರು. ತಮ್ಮ ಹೆಸರು ಸರ್? ಸರ್ ತಮ್ಮ ಹೆಸರೇನ್ರಿ? ನೀವೇನು ಕೆಲಸ ಮಾಡ್ತೀವಿ ಸರ್ ಇಲ್ಲಿ? ಹಾಂ ಟೀಚರ್ ತಾವು ಸರ್? ತಮ್ಮ ಹೆಸರು ಸರ್? ಅದು ನಿಲಪಲಕರ ಸರ್ ಎಲ್ಲಿದ್ದಾರೆ ಸರ್? ಅಂದ್ರೆ ಇಲ್ಲಿ ಮಕ್ಕಳು ಇಲ್ಲಿ ರೋಡ್ ಕೂತಿದಾರ. ಇಲ್ಲಿ ಏನಪ್ಪ ಬರೋಕೆ ಏನಾಗಿದೆ ಇಲ್ಲಿ ಅವ್ರಿಗೆ? ಇಲ್ಲಿ ನೀವು ನೋಡ್ತಿರ್ಬೋದು. ಮಕ್ಕಳು ಯಾವ ತರ ನೋಡ್ತಿರ್ಬೋದು. ಮನೆಗೆ ಫೋನ್ ಹಚ್ಚುದ್ರಿ, ನಮಗ್ ಟಾರ್ಚರ್ ಮಾಡುದ್ರಿ, ಅದೇ ಮಾಡ್ತಾರೆ. ಮಾದರಿ ಅಂತ ನಾ ಇವತ್ತು ಮೊರಾರ್ಜಿ ದೇಸಾಯಿ ಮಾದರಿ ಶಾಲೆ
ಮರಗೂರಿಗೆ ಬಂದಿದ್ದೀವಿ. ಇಲ್ಲಿನ ವ್ಯವಸ್ಥೆ ಯಾವ ಥರ ಇದೆ ಅಂತ ನೋಡ್ತಿರ್ಬೋದು ನೀವು. ಇಲ್ಲಿನ ಮಕ್ಕಳು ಇವತ್ತು ರಸ್ತೆಗೆ ಹೋರಾಟ ಮಾಡ್ತಿದ್ದಾರೆ. ಇವರು ಮೇಡಮ್ ತಮ್ಮ ಹೆಸರು ಮೇಡಮ್ ಇಳಿಸಲ್ಲ ಮೇಡಮ್. ಇಲ್ಲಿ ಮಕ್ಕಳು ಅಲ್ಲಿ ಗೇಟಿಗೆ ಕುಂತು ಹೋರಾಟ ಮಾಡಕತ್ತಾರ. ಇಲ್ಲಿ ಕುಂತು ಏನ್ ಮಾಡಕತ್ತೀವ್ರಿ? ಅವ್ರು ಎಷ್ಟು ಕುಂತ ಎಷ್ಟು ಸ್ವಲ್ಪ ನೀವು ಕುಂತಲ್ಲಿ ಕುಂತು 2 ತಾಸು ಆಯ್ತು. ಏನ್ ಮಾಡಕತ್ತೀವಿ ಮೇಡಮ್ ನೀವು ಅಲ್ಲಿ? ಅಂದ್ರೆ ಮಕ್ಕಳು ಏನು ಕಿಮ್ಮತ್ ಇರ್ತಾರೆ ಮೇಡಮ್. ನೀವು ಸರ್ಕಾರ ಸಂಬಳ ಯಾಕೆ ಕೊಡ್ತಾರೆ ನಿಮಗ? ಸರ್ಕಾರ ಸಂಬಳ ಯಾಕೆ ಕೊಡ್ತಾರೆ ನಿಮಗ? ಹಾ ದಿನ ಬರ್ತಾರೆ ಅವರು ದಿನಾಲು ಬರ್ತಾರೆ. ಮಕ್ಕಳು ಸುಳ್ಳು ಹೇಳ್ತಾರ ಅಂದ್ರೆ ಮಕ್ಕಳು ಸುಳ್ಳು ಹೇಳ್ತಾರೆ ಮೇಡಮ್ ಅಂದ್ರೆ. ಬಿಜಾಪುರ ಕೆಲಸ ಮಾಡ್ತಾರೆ ಮೇಡಮ್. ಹಾಗಾದ್ರೆ ಇಲ್ಲಿ ಮೇಡಮ್ ಅಲ್ಲಿ ನೋಡ್ಬೇಡಿ ಮೇಡಮ್. ಅಲ್ಲಿ ಮಕ್ಕಳು ತೊಂದರೆ ಆಗ್ತಿದೆ ನೋಡ್ರಿ. ಅಲ್ಲಿ ಸ್ಟ್ರೈಕ್ ಟಾರ್ಗೆಟ್ ಯಾಕೆ ಮಾಡ್ತೀರ ಎಲ್ಲರೂ? ನೀಲೇ ಪಲಕ್ ಎಲ್ಲದರ ವಾಡ ಸರ್ ಎಲ್ಲದಾರ ವಾಡ ಎಲ್ಲದಾರ ಮೇಡಮ್ ಏನು ಮಕ್ಕಳು ಓಟ್ ಹಾಕಿದಾಗತ್ತ ಏನ್ ಮಾಡಕತ್ತಾರ? ಏನಿತ್ತು ಈ ಮಕ್ಳು ಯಾಕೆ ಹೋರಾಟ ಹೇಳಿದಾರೆ ಇವತ್ತು? ಮೇಡಮ್ ಒಂದ್ ನಿಮಿಷಪ್ಪ. ಹುಡುಗರು 2 ತಾಸು ಆಯ್ತು ಅಲ್ಲಿ ಗೇಟಿಗೆ ಕುಂತು. ನೀವು ಯಾಕೆ ಬಂದು ಈ ವಿಚಾರಣೆ ಮಾಡ್ಲಿಲ್ಲ? ಯಾಕೆ ಕುಂತೀರಿ? ವಿಚಾರಣೆ ಯಾಕೆ ಮಾಡ್ಲಿಲ್ಲ ಹೇಳಿ ಮೇಡಮ್? ಯಾಕೆ ಮೇಡಮ್? ಏನು ಸರ್ಕಾರ ಏನು ಅನ್ನೋ ಬರ್ತಿಲ್ಲ, ಏನು ಬರ್ತಿಲ್ಲ ನಿಮಗೆ? ಕೇರ್ ಯಾಕೆ ತಗೊಳ್ಳಲ್ಲ? ಟಾರ್ಗೆಟ್ ಯಾಕೆ ಮಾಡ್ತೀರ ಅವ್ರನ್ನ? ಈ ತರ ವ್ಯವಸ್ಥೆ ಅಂದ್ರೆ ಹೆಂಗೆ ಮೇಡಮ್? ಒಂದ್ ನಿಮಿಷ, ಈ ತರ ವ್ಯವಸ್ಥೆ ಅಂದ್ರೆ ಹೆಂಗೆ ಮೇಡಮ್? ಈಗ ಒಟ್ಟು ಸಿಬ್ಬಂದಿ ಎಷ್ಟಿದ್ದಾರೆ ಮೇಡಮ್? ಸಿಬ್ಬಂದಿಗೆ ಎಷ್ಟು ಬಂದಿದ್ದಾರೆ? ಸ್ಟಾಫ್ 15 ಜನ. ಎಷ್ಟು ಜನ ಬರ್ತಾರೆ? ವಿಜಯ ಎಷ್ಟು ಜನ ಬರ್ತಾರೆ? ಸ್ಟ್ಯಾಂಡ್ ನಿಮ್ದು ಆದ್ರೆ ಸರ್ ಮೇಡಮ್ ಒಂದ್ ದಿವಸಕ್ಕೆ 3 ಕ್ಲಾಸ್ ನಡೆದ್ರೆ 10th ಹುಡುಗ ಪಾಸ್ ಹೆಂಗ ಆಗ್ಬೇಕು? ಏನ್ ಸರ್ಕಾರಿ ಸಂಬಳ ಬರಗತ್ತಿಲ್ಲ ನಿಮಗೆ? ಕೊಡಗತ್ತಿಲ್ವಾ? ಹಂಗಾದ್ರೆ ಹೇಳ್ರಿ, ಸರ್ಕಾರಿ ಸಂಬಳ ಬರಗತ್ತಿಲ್ಲ. ಇಲ್ಲಿ ಏನೇ ಸಮಸ್ಯೆ ಆದ್ರೂ ನಿರಪಾಲ ಕಾರಣ, ಏನೇ ಸಮಸ್ಯೆ ನಿರಪಾಲ ಕಾರಣ. ಊಟ ವ್ಯವಸ್ಥೆ ಊಟ ಹೆಂಗ್ ಕೊಡ್ತಾರಪ್ಪ? ಇರೋದು ಮುಖ್ಯ ಅಲ್ಲಪ್ಪ, ಇರೋದು ಮುಖ್ಯ ಅಲ್ಲ. ಮಕ್ಕಳಿಗೆ ಏನ್ ಸಮಸ್ಯೆ ನಿಲೆಪಾಲಕರ ಇದು ಇರ್ತೈತದು ಏನ್ರಿ? ಯಾರು ಏನ್ ಕೃಷಿ ಮಾಡ್ಕೊಂಡು ಬರ್ತಾರ್ರಿ? ಇವ್ರಿಗೆ ವ್ಯವಸ್ಥೆ ಮಾಡ್ಬೇಕು. ನಿಲೆಪಾಲಕ ಸರಿ ಮಾಡ್ಕೊಂಡಿದ್ರ ಇವರು. ಏನ್ ಸಂತೋಷ ಇತ್ತಂತ ಅವ್ರಿಗೆ ಮೇಡಮ್? ಹಿಂಗ್ ಈ ವ್ಯವಸ್ಥೆ ಯಾವ ತರ ನೀವು ಬಗೆಹರಿಸ್ತೀರಿ? ಏನಾಯ್ತು ಹೇಳ್ರಿ, ಹೇಳಿ ಮೇಡಮ್. ಎಲ್ಲ ಪ್ರೆಸ್ ಬಂದಾರ ರೊಕ್ಕ ತೊಗೊಂಡೋಗ್ಯಾರ. ಅಣ್ಣ ನನ್ನ ಮತ್ತೆ ಈಗ ನೋಡಿ ಇದು 2 ದಿವಸ ನೋಡಿ ಎಲ್ಲ ಬರೋಬರ್ ಮಾಡ್ತೀವಿ. ಅದು ಬಿಡಿ ಮೇಡಮ್, ಮುಂದೆ ಹೆಂಗಿದೆ ಈ ಸಮಸ್ಯೆ? ಮೇಡಮ್ ಒಂದ್ ನಿಮಿಷ, ಈ ಸಮಸ್ಯೆಗೆ ಪರಿಹಾರ ಏನು ಮೇಡಮ್? ಈ ಸಮಸ್ಯೆ ಪರಿಹಾರ ಏನು? ಅಷ್ಟೇ ಬರ್ತೀವಿ ಅಂತ ಹೇಳಿ ಮೇಡಮ್. ಅದಕ್ಕೆ ನೀವೇನು ರಿಪೇರಿ ಕೊಟ್ಟಿದ್ದು ಲೆಟ್ರ್ ಗಿಟ್ರಿ ಅದ ಹತ್ರ ಮೇಡಮ್ ತೋರಿಸಿ ಮೇಡಮ್. ಒಂದು ನಿಮಿಷ. ಎಲ್ಲ ಎಷ್ಟು ಅಂದ್ರೆ ಒಂದು ನಿಮಿಷ ನೋಡಿ, ಇಲ್ಲಿ ಯಾರು ಅವನ ಅವಶ್ಯಕತೆ ಇಲ್ಲ. ಅವ್ರ ಅಪ್ಪ ಮೇಲೆ ತಂದು ಕೊಡಂಗಿಲ್ಲ. ಸರ್ಕಾರದಿಂದ ಸಂಬಳ ಬರ್ತದೆ, ನೀವು ಕೊಡ್ತಾರ. ಸರ್ಕಾರದಿಂದ ಸಾಕಷ್ಟು ನಿಮ್ಗೆ ಏನು ಅನುದಾನ ಮಾಡ್ಕೊಡಾಗತ್ತದ. ನಿಮ್ಮ ಪ್ರಾಬ್ಲಮ್ ಏನು, ಸಮಸ್ಯೆ ಏನು ಧಾರಾಳವಾಗಿ ಹೇಳಿ. ಅಲ್ಲಿ ಅಂತ ಹೋಗ್ಬೇಡ್ರಿ, ಹೇಳ್ರಿ ನಿಮ್ ಸಮಸ್ಯೆ ಏನು? ಪ್ರಿನ್ಸಿಪಲ್ ಸರ್ ಯಾರಿಗೆ ಗೊತ್ತದ? ಎಷ್ಟು ದಿನ ಬರ್ತಾರೆ ಸಾರಿಗೆ ಇಲ್ಲವರು? ಅವ್ರಿಗೆ ಎಷ್ಟು ದಿನ ನೋಡ್ರಿ ನೀವು ಇಲ್ಲಿ? ಎಷ್ಟು ದಿವಸ ಬಂದು ಏನು ದಿವಸ ಹೇಳ್ತೀನಿ? ಆಯ್ತು ಅಮ್ಮ, ನಿಮ್ಗೆ ಊಟ ವ್ಯವಸ್ಥೆ ಯಾವ ತರ ಕೊಡ್ತಾರ? ಊಟ ಚಲೋ ಕೊಡ್ತಾರ ಎಲ್ಲರಿಗೆ? ಊಟ ಚಲೋ ಕೊಡಂಗಿಲ್ಲ. ಆದ್ರೆ ನಿಮ್ಗೆ ಪಠ್ಯ ಪುಸ್ತಕ ಏನು ಬಂದವಲ್ಲ
ಕೊಟ್ಟಿಲ್ಲ. ಮತ್ತೆ ನಿಮಗೆಲ್ಲ ಊಟದ ಹಿಂಗಾದ್ರೆ ಮುಂದೆ ನಿಮ್ಮ ಪಾಲಕರಿಗೆ ಏನು ಬಂದ್ರೆ ಒಳಗೆ ಬಿಡ್ತಾರೆ ಒಳಗೆ ಮಾಡಕ? ಆಯ್ತು, ನಿಮಗೆ ಏನಾದ್ರು ತೊಂದರೆ ಆದ್ರೆ ಯಾರ ಡಾಕ್ಟರ್ ಬಂದು ಚೆಕಪ್ ಮಾಡ್ತಾರನು? ಅಂದ್ರೆ ನಿಮ್ಗೆ ಗುಳಿಗೆ ಒಗಾಡ್ತಾರೆ ಮೇಲೆ. ಜರ ನಾ ಮುಟ್ಟಿಸ್ತೀನಿ. ನೋಡಪ್ಪ ಅಂದ್ರೆ ಇಲ್ಲಿ ಮಕ್ಕಳ ಪರಿಸ್ಥಿತಿ ಯಾವ್ದು, ಮಕ್ಕಳ ಇದು ಏನು ಇದು ಸರ್ಕಾರ ಬಂದು ಅಂದ್ರೆ ಹಿಂಗೆಲ್ಲ ಕುಳಿತಾರ ಇವರು. ಏನಂದ್ರೆ ಇಲ್ಲಿ ಸರ್ಕಾರ ಸಂಬಳ ಬಂದ್ರೆ ಸಾಕು ಇವರಿಗೆ. ಏನು ಮುರಾರ್ಜಿ ದೇಸಾಯಿ ಮಾದರಿ ವಸತಿ ಮಾದರಿ ಅಂತೆ, ಇದು ಮಾದರಿಯಲ್ಲಿ ನಾಚಿಕೆ ಬರೋಕೆ ಇವರಿಗೆ ಎಲ್ಲರಿಗೆ. ಈ ಸರ್ಕಾರ ನಾಚಿಕೆ ಬರೋ, ಸರ್ಕಾರ ನಾಚಿಕೆ ಬರ್ಬೇಕು. ಮನೆ ಸಂಬಳ ಕೊಡ್ಬಿಡ್ತಾರೆ, ನಾಚಿಕೆ ಬರೋಕೆ ಇವ್ರಿಗೆ ಎಲ್ಲರಿಗೆ. ಇವ್ರ ಮಕ್ಕಳು ನೋಡೋ ಮಕ್ಕಳು ಈ ತರ ಇಲ್ಲಿ ಪ್ರತಿಭಟನೆ ಮಾಡಕ್ಕೆ ಒಳಗೆ ಕುಂತವ್ರು ಮಜಾ ಮಾಡ್ತಾರ ಅವರು. ಎಲ್ಲರೂ ನೋಡಿ ಇಲ್ಲಿ ಎಷ್ಟು ಎಲ್ಲ ಪಾಲಕರೇನು ಏನೋ ಆಸಸ್ ಕೊಡಕತ್ತಿಲ್ಲ ಅವ್ರಿಗೆ, ಆಸಸ್ ಕೊಡಕತ್ತಿಲ್ಲ ಅವ್ರಿಗೆ ಏನು ಅಂದ್ರೆ ಈಗ ಹೆಂಗೇನು ಮಕ್ಕಳ ಪರಿಸ್ಥಿತಿ ಏನಾಗಾದ್ರೆ ಇಲ್ಲಿ ವ್ಯವಸ್ಥೆ ಇದು ಯಾವ್ದ್ರೆ ಮಕ್ಕಳು ಕೂಡ ಇವತ್ತು ಬೀದಿಗೆ ವ್ಯವಸ್ಥೆ ಬಂದ ನೋಡಿ. ಮಕ್ಕಳು ಇವತ್ತು ಬೀದಿಗೆ ವ್ಯವಸ್ಥೆ ಬಂದಿದೆ ಅಂದ್ರೆ ಇಲ್ಲಿ ಅಧಿಕಾರಿಗಳು ಯಾವ ತರ ಈ ಸರ್ಕಾರಿ ಮಕ್ಕಳಿಗೆ ಮಾದರಿ ಆಗ್ತಾರೆ ನೋಡ್ತಿರ್ಬೋದು ನೀವು. ಇದು ಏನಪ್ಪ ಅಂತಂದ್ರೆ ಇದು ಚಡಚಂದ್ರ ತಾಲೂಕಿನ ವಿಜಯಪುರ ಚಡಚಂದ್ರ ತಾಲೂಕಿನ ಮರಗೂರು ಗ್ರಾಮ ಶ್ರೀ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ. ಇದು ಸಂಬಂಧಪಟ್ಟ ಅಧಿಕಾರಿಗಳೇನು ಅವ್ರಿಗೆ ಏನೋ ಸ್ವಲ್ಪ ನಾಚಿಕೆ ಬರ್ಬೇಕು ಇವ್ರಿಗೆ. ಅವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಏನು ಸರ್ಕಾರದ ಸಂಬಳ ಬರ್ತದೇನು, ಸರ್ಕಾರದ ಸಂಬಳ ಬಂದ್ರು ಕೂಡ ಇವ್ರಿಗೇನು ಇವರಿಗೆ ಸಂಬಳ ಬಂದ್ರೆ ಸಾಕು, ಮಕ್ಕಳು ಹಾಳಾಗೋಲಿ, ನಮಗೇನು ಮಾಡೋ ವ್ಯವಸ್ಥೆ ಇದಾರ. ಇನ್ನೊಂದು ಇವರೇ ಪ್ರಿನ್ಸಿಪಾಲ್ ಮೇಡಮ್, ಇವ್ರು ಟಾರ್ಗೆಟ್ ಮಾಡ್ತಾರೆ ಮಕ್ಕಳನ್ನ. ಮಕ್ಕಳು ಏನಾದ್ರೆ ಟಾರ್ಗೆಟ್ ಮಾಡ್ತಾರೆ ಇವರು. ಟಾರ್ಗೆಟ್ ಯಾಕೆ ಮಾಡ್ತೀರಿ ಮೇಡಮ್? ಇಲ್ಲಿನ ಮಕ್ಕಳಿಗೆ ಹೇಳ್ತಾ ಇರೋದು ಯಾವ್ದು ಲೆಟರ್ ಏನ್ ಬರ್ಬೇಕಂತ ಯಾರು ಟಾರ್ಗೆಟ್ ಯಾಕೆ ಮಾಡ್ತಾರೆ ಮಕ್ಕಳಿಗೆ? ಇಲ್ಲಿ ಲೆಟರ್ ಯಾರ್ಬೇಕಂತ ನೀವು ಶಿಕ್ಷಕ ಸಾರಿ ಕಳಿಸಿ ಲೆಟರ್ ಬರೀ ಮಕ್ಕಳನ್ನ ಕಲಿಬೇಕು. ಶಿಕ್ಷಕ ಕಳಿಸಿದ ಮಕ್ಕಳನ್ನ ಕಲಿಬೇಕು. 10th ಬರೀ ಮುಗಿಸ್ಬಿಟ್ಟು ಹೋಗ್ತಾರಂತ. ನಾಚಿಕೆ ಬರೋಕೆ ಇವ್ರಿಗೆ ಎಲ್ಲರಿಗೆ ಸರ್ಕಾರ ಸಂಬಳ ತಗೊಂಡು. ಈ ಮಕ್ಕಳು ಬೀದಿಗೆ ಹೋರಾಟ ಮಾಡಾಕತ್ತಾರ. ಒಬ್ರು ಬಂದು ಕೇಳಿಸ್ತಾ ಇರಲ್ಲ ಒಬ್ರು ಇಲ್ಲಿ. ಏನೇನು ಮತ್ತೆ ಆಟ ಆಡ್ತೀರಲ್ಲ ನೀವು? ನಮಸ್ಕಾರ ಬಂಧುಗಳೇ, ನೋಡ್ತಿರ್ಬೋದು ನೀವು ಇಲ್ಲಿ ಏನು ಶ್ರೀ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ ಮಾದರಿ ವಸತಿ ಅಂತಿದ್ದು. ಇದೇ ತರ ಮಾದರಿ ಮಾಡ್ತಾರೆ ನೋಡಿ ಇವರು. ಮಕ್ಕಳಿಗೆ ಒಂದು ಸರಿಯಾದ ಶಿಕ್ಷಣ ವ್ಯವಸ್ಥೆ ಕೊಡ್ತಾ ಇಲ್ಲ, ಮತ್ತೆ ಊಟದ ವ್ಯವಸ್ಥೆ ಇಲ್ಲ. ಮಕ್ಕಳು ಹೇಳ್ತಿದ್ದಾರೆ ಇಲ್ಲಿಂದ ವ್ಯವಸ್ಥೆ ಪೂರಾ ಹದಗೆಟ್ಟು ಹೋಗಿದೆ. ಮಕ್ಕಳು ಇವತ್ತು ಬೀದಿಗಳನ್ನು ಓಟ ಮಾಡೋ ವ್ಯವಸ್ಥೆ ಅಂದ್ರೆ ಇಲ್ಲಿ ಶಿಕ್ಷಕರು ಸರಿಯಾಗಿ ಮಕ್ಕಳು ಶಾಲೆ ಕಳಿಸ್ತಾ ಇಲ್ಲ. ನೋಡೋಣ, ಈ ಹಾಸ್ಟೆಲ್ ವಿಸಿಟ್ ಮಾಡ್ತೀನಿ, ನಿಮ್ಗೆ ಲೈವ್ ತೋರಿಸ್ತೀನಿ, ನೋಡ್ತಿರ್ಬೋದು. ಈ ಮಕ್ಕಳು ಒಂದ್ ನಿಮಿಷ ಇರ ಮೇಡಮ್. ಏನು ಮೇಡಮ್ ಮೀಡಿಯಾ ಮೇಡಮ್ ಯಾಕೆ ಮಾಡಾಕತ್ತಿಲ್ಲ? ನೀವು ಕಂಪ್ಲೇಂಟ್ ಮಾಡ್ರ ಮೇಲೆ ಪಬ್ಲಿಕ್ ಇದು ಸರ್ಕಾರಿ ಶಾಲೆ, ಅದು ಪ್ರೈವೇಟ್ ಸ್ಕೂಲ್ ಅಲ್ಲ. ಯಾರು ಮೇಡಮ್ ಬರ್ಕೊಡ್ರಿ ಒಂದು ಹೆಸರು ಮೇಡಮ್. ಒಂದ್ ನಿಮಿಷ ರೀ, ನನಗೆ ಯಾರು ಸಾರ್ವಜನಿಕರು ಬರ್ಬೇಕಾದ್ರೆ ಡಿಸಿನೇಟರ್ ಬೇಕಂದ್ರೆ ಬರ್ಕೊಡ್ರಿ ಮೇಡಮ್, ಬರ್ಕೊಡ್ರಿ. ನನಗೆ ಬರ್ಕೊಡ್ರಿ. ಯಾಕೆ ಬರ್ಕೊಡಂಗ ಮೇಡಮ್? ಡಿಸಿ ಆರ್ಡರ್ ತಾನೆ ಆರ್ಡ್ರ್ ಎಲ್ಲಿದ್ರಿ ಡಿಸಿ ಆರ್ಡರ್ ಎಲ್ಲದ ಕೊಡ್ರಿ ಪಬ್ಲಿಕ್ ಇದು ಮೇಡಮ್. ಇಲ್ಲಿ ಯಾವ ಮಾಡಿ ಟಾರ್ಗೆಟ್ ಮಾಡಬೇಡಿ, ಟಾರ್ಗೆಟ್ ಮಾಡಕ್ ಹೋಗ್ಬೇಡ್ರಿ. ಯಾಕೆ ಮೇಡಮ್ ಇದು ಏನಪ್ಪಾ ಅಂತಂದ್ರೆ ಇಲ್ಲಿ ಮಕ್ಕಳು ಮೇಡಮ್ ರಿಪೇರ್ ಆಯ್ತು. ಊಟ ವ್ಯವಸ್ಥೆ ಏನು ವ್ಯವಸ್ಥೆ ಮೇಡಮ್? ಊಟ ಕೊಡ್ತಾರಪ್ಪ ನಿಮ್ಗೆ? ಮಕ್ಕಳು ಸುಳ್ಳು ಹೇಳ್ತಾರೆ ಮೇಡಮ್. ಹಾಗಾದ್ರೆ ಮಕ್ಕಳು ಸುಳ್ಳು ಹೇಳ್ತಾರ? ಊಟ ಮಾಡಲ್ರಿ ಇಲ್ಲಿ ಅಲ್ಲೋಣ. ಇಲ್ಲಿ ವ್ಯವಸ್ಥೆ ಯಾವ್ದು ನೋಡ್ತಿರ್ಬೋದು. ನೋಡೋಣ, ಇಲ್ಲಿ ಮಕ್ಕಳು ಕೂಡ ರಸ್ತೆ ಇಳಿದಾರೆ. ಒಂದ್ ನಿಮಿಷ ನೋಡ್ತಿರ್ಬೋದು. ಇಲ್ಲಿ ಮಕ್ಕಳ ವ್ಯವಸ್ಥೆ ಯಾವ ತರ ನೋಡ್ತಿರ್ಬೋದು. ಯಾಕಂದ್ರೆ ಇಲ್ಲಿ ಏನಪ್ಪ, ಇಲ್ಲಿ ರಸ್ತೆಗೆ ಏನೋ ಹುಡುಗರು ಸ್ಟ್ರೈಕ್ ಮಾಡಕತ್ತಾರ. ಅಲ್ಲಿ ಗೇಟಿಗೆ ಕುಂತರು ಕೂಡ ಯಾರು ನಿಲ್ಲಬೇಕಾಗಿಲ್ಲ, ಪ್ರಿನ್ಸಿಪಲ್ ಇಲ್ಲ. ಮಕ್ಕಳ ಸಮಸ್ಯೆ ಏನು ಬಂದ ಅಲ್ಲಿ ವಿಚಾರಣೆ ಮಾಡಿಲ್ಲ ಇವರು. ಆದ್ರೆ ಇವ್ರು ಯಾಕೆ ಇಂಥವ್ರು ಯಾಕೆ ಇಲ್ಲಿ ಸರ್ಕಾರಿ ಇಂಥ ಅಧಿಕಾರಿಗಳು ಇದೇನು ಸರ್ಕಾರಿ ಶಿಕ್ಷಕರು ಯಾಕೆ ಬೇಕು ನಮ್ಗೆ ಇಲ್ಲಿ? ಇದು ಮಾದರಿ ಸ್ಕೂಲ್ ಅದು ಹೆಂಗಿದೆ ತಿಳ್ಕೊಬೇಕು ನಾವಿಲ್ಲಿ.
ಇದು ಮಾದರಿ ಸ್ಕೂಲ್ ಅಲ್ಲ. ಏನಿಲ್ಲ ಸಾಕ ಸಂಬಳ ಬಂದು ಸಾಕಿರಿ ತೊಗೊಂಡು ಮನ್ಯಾಗ ಕೂತ್ ನಿವಾಂತ ಮೇಯ್ತಾರ. ಇವರು ಇದು ನಿಲಯ ಪಾಲಕರು ಪ್ರಿನ್ಸಿಪಾಲ್ರು ಅವರಿಗೆ ಏನೋ ಮಕ್ಕಳು ಏನೋ ಹೇಳ್ದವ್ರಿಗೆ ಟಾರ್ಗೆಟ್ ಮಾಡೋದು ಮಾಡ್ತಾರಂತ. ಅವ್ರಿಗೆ ಪರ್ಮಿಷನ್ ಬೇಕಂತ ವಿಡಿಯೋ ಮಾಡಕ್ಕೆ ಒಳಗಿಲ್ಲಿ ತೋರಿಸ್ತೀನಿ, ಪರ್ಮಿಷನ್ ಯಾಕೆ ತಗೋತೀನಿ ಇವತ್ತು. ಆದರೆ ಇದು ಶ್ರೀ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ ಹೆಸರು ಮತ್ತು ಮನೆ ಕೊಟ್ಟಿದ್ದಾರೆ. ಇದು ಸ್ಕೂಲ್ ಮಾದರಿ ಅಂತ ನೋಡ್ತೀರಿ ಬಂದು. ಅಂದರೆ ಇಲ್ಲಿಂದ ಮಕ್ಕಳ ಆರೋಗ್ಯ ಛಾತ್ರ ಪರವಾಗಿಲ್ಲ, ಏನಾಗ್ತದ ಅಲ್ಲಿ ಏನಾದರೂ ಒಂದು ಗುಳಿಗೆ ತೊಗೊಂಬಂದು ಗೀಸ್ಕೊತಾರಂತ ಇವರಿಗೆ. ಇಲ್ಲಿ ಮಕ್ಕಳು ಸುಳ್ಳು ಹೇಳ್ತಾರೆ ಇವರಿಗೆ. ನೋಡ್ಬೇಕು ಪ್ರಿನ್ಸಿಪಾಲ್ ಆಯಿತು ನಿದ್ರೆ ಹೋಗ್ಬಿಟ್ರಿ ನೀವು ಮಕ್ಳು ಏನೋ ಮಕ್ಕಳು ಸಾಯಿಲ್ ಅನ್ನಂಗೈತೆ ಅರ್ಥದ್ದು. ಇನ್ನೂ ಬರಾಕತ್ತೀರಿ ನೋಡ್ರಿ ಅಬ್ಬಿ. ಈಗ ಮುಂದೆ ಏನು ಮಾಡ್ಬೇಕತ್ತೀರಿ ನೀವು? ಹಾಂ 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 ನೋಡೋಣ ವಿಸಿಟ್ ಕೊಡೋಣ, ಮಕ್ಕಳು ವಿಸಿಟ್ ಕೊಡೋ ಅಂತ ನೋಡ್ತೀನಿ ವ್ಯವಸ್ಥೆ ಮಾಡೋಣ. ಅವ್ರಿಗೆ ಏನೋ ಪರ್ಮಿಷನ್ ಬೇಕಂತ ಮೇಡಮ್ ಪರ್ಮಿಷನ್ ಬೇಕಂತ ಅವ್ರಿಗೆ ಪರ್ಮಿಷನ್ ಕೊಡಲಿ ಅವ್ರು. ಪರ್ಮಿಷನ್ ಬೇಕಂತ ಅಪ್ಪ ಒಂದು ಕೆಲಸ ಮಾಡ್ರಿ, ಒಂದು ಪೇಪರ್ ತಗೋರಿ ಎಲ್ಲ ಕೂಡ ಸಿಗ್ನೇಚರ್ ಮಾಡಿಕೊಡ್ರಿ ನನಗೆ. ಹಾಂ